ಕೋಲಾರ ಎಸ್ಪಿ ಕನ್ನಿಕಾ ಸಿಗ್ರಿವಾಲ್ಗೆ ತರಾಟೆ. ಶಾಸಕ ಸಮೃದ್ಧಿ ಮಂಜುನಾಥ್ನಿಂದ ಅವಾಜ್. ಬಕ್ರೀದ್ ಟೈಮ್ ಅಲ್ಲಿ ಮುಸ್ಲಿಮ್ಸ್ ಅವರು 26 ಜನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಇಟ್ರೆ ವಾಟ್ ನನ್ನ ಪೊಸಿಷನ್ ಹೈಯೆಸ್ಟ್ ಪೋಕ್ಸೋ ಕೇಸ್ ಆಗ್ತಾ ಇದೆ. ಏನಕ್ಕೆ ಆಗ್ತಿದೆ ಅಂತ ನಿಜ ಗೊತ್ತಿಲ್ಲ. ಆದ್ರೆ ಇಷ್ಟೊಂದು ಸಮಸ್ಯೆಗಳು ತಾಲೂಕಿದ್ದಾಗ ತಾವು ಬಂದು ಪಬ್ಲಿಕ್ ಜೊತೆ ಮೀಟಿಂಗ್ ಮಾಡಬೇಕು. ಇಲ್ಲಿವರೆಗೂ ಬಂದಿಲ್ಲ. ಹೀಗೆ ಅಧಿಕಾರಿಗಳನ್ನ ಸಭೆಯಲ್ಲಿ ಕೂರಿಸಿಕೊಂಡು ಬೈತಾ ಇದ್ರು. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಕೋಲಾರದ ದಿಶಾ ಸಭೆಯಲ್ಲಿ ನಡೆದು ಹೋಗಿದೆ ನೋಡಿ. ಹೈಯೆಸ್ಟ್ ಪೋಕ್ಸೋ ಕೇಸು ಮುಳಬಾಗಿಲು ತಾಲೂಕಲ್ಲಿ ಆಗ್ತಾ ಇದೆ. ಹೈಯೆಸ್ಟ್ ಕ್ರಿಕೆಟ್ ಬೆಟ್ಟಿಂಗ್ ಮುಳಬಾಗಿಲು ತಾಲೂಕಲ್ಲಿ ಆಗ್ತಾ ಇದೆ. ಹೈಯೆಸ್ಟ್ ವಿಷಸ್ ಎಲ್ಲ ಆಗ್ತಾ ಇದೆ. ಸೊ ನಾವು ನಿಮ್ ಜೊತೆ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇಲ್ಲಿ ತನಕ ನೀವು ನನ್ನ ಗಮನ ತಂದಿಲ್ಲ, ನಾನು ನಿಮ್ ಗಮನ ತಂದಿಲ್ಲ. ಇಟ್ಸ್ ಬಿಗ್ ಮಿಸ್ಟೇಕ್. ನಾನು ಹೇಳ್ತೀನಿ ಕೇಳಿ. ಸೊ ನನ್ನ ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ಬೇಕಂತ ನನ್ನ ಕೈಯಿಂದಾನೆ 120 ಬೋರ್ಡ್ ಮಾಡಿ ನೀವು ಡಿಎಸ್ಪಿ ಕೊಟ್ಟಿದ್ದೀನಿ. ಬೋರ್ಡ್ ಹಾಕಿಲ್ಲ, ಟ್ರಾಫಿಕ್ ಕಂಟ್ರೋಲ್ ಮಾಡಿಲ್ಲ. ನನ್ನ ಸ್ವಂತ ಕೈಯಿಂದ 36 ಲಕ್ಷ ಕೊಟ್ಟು ನಾನು ಸಿಗ್ನಲ್ ಹಾಕಿದ್ದೀನಿ. ಸಿಗ್ನಲ್ ನಾನು ಆಗ್ತಾ ಇಲ್ಲ. ನನ್ನ ಸ್ವಂತ ಕೈಯಿಂದ 2 ಜೀಪ್ ಕೊಡ್ಸಿದ್ರು ನಿಮ್ಗೆ. ಅದ ಬೆನ್ನಸ್ ಆಗ್ತಾ ಇಲ್ಲ. ಯಾವುದೇ ಏನೇ ಕ್ರೈಮ್ ಬಂದ್ರು ಒಂದು ತಾಲೂಕಲ್ಲಿ MLA ಮಾಡ್ಬೇಕಂತ ಔದಾರ್ಯ ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ. ನೀವು ಬಂದಿದ್ ಮಾರೆ ನನ್ನ ಕಡೆ ಸೇರ್ಕೊಂಡು ಶಾಂತಿ ಸಭೆ ಯಾವಾಗ ಮಾಡಿದ್ದೀರಾ? ಹೀಗೆ ಮುಳುಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ದಿಶಾ ಸಭೆ ನಡೆಸ್ತಾ ಇದ್ರು. ಈ ಸಭೆಯಲ್ಲಿ ಕಾನೂನು ವ್ಯವಸ್ಥೆ ಹದಗೆಡುತ್ತಿದೆ. ಎಸ್ಪಿ ಅವರು ನೀವೇನು ಮಾಡ್ತಿದ್ದೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ಬಕ್ರೀದ್ ಟೈಮ್ ಅಲ್ಲಿ ಮುಸ್ಲಿಮ್ಸ್ ಅವರು 26 ಜನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಇಟ್ರೆ ವಾಟ್ ನನ್ನ ಪೊಸಿಷನ್ ಸರ್, ಅದರಲ್ಲಿ ಮಾಹಿತಿ ಬಂದಿದ್ದು ಸರ್ ಆಗ್ತಾ ಇದೆ. ಅದರ ಬೇಸಿಸ್ ಮೇಲೆ ನಾವು ದಾಳಿ ಮಾಡಿದೀವಿ ಸರ್. ನಾವು ಹಿಡಿದಿದ್ದೀವಿ ಸರ್. ಕೇಸ್ ನಾವು ಯಾರು ಹಿಡಿದಿಲ್ಲ. ಇಲ್ಲಿಗಲ್ಗೆ ಮೇಡಮ್ ನಾನು ಇವತ್ತು ಅಡ್ಡಾಡ್ತಾ ಇರ್ತೀನಿ. ಆದ್ರೆ ಇಷ್ಟೊಂದು ಸಮಸ್ಯೆಗಳು ತಾಲೂಕಿದ್ದಾಗ ತಾವು ಬಂದು ಪಬ್ಲಿಕ್ ಜೊತೆ ಮೀಟಿಂಗ್ ಮಾಡಬೇಕು. ಇಲ್ಲಿವರೆಗೂ ಬಂದಿಲ್ಲ. ನಿಮ್ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗ್ ಮಾಡಬೇಕು, ಬಂದಿಲ್ಲ. ಹೈಯೆಸ್ಟ್ ಪೋಕ್ಸೋ ಕೇಸ್ ಆಗ್ತಾ ಇದೆ. ಏನಕ್ಕೆ ಆಗ್ತಿದೆ ಅಂತ ನಿಜ ಬಂದಿಲ್ಲ. ಅವೇರ್ನೆಸ್ ಕಂಟಿನ್ಯೂಸ್ಲಿ ನಾನ್ ಮಾಡ್ತಾ ಇದ್ದೀನಿ ಸರ್. ನಾನು ಮಾಡಕಡೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಶಾಸಕರ ಪ್ರಶ್ನೆಗೆ ಉತ್ತರ ಕೊಡದೆ ಕೋಲಾರ ಎಸ್ಪಿ ಕನ್ನಿಕಾ ಸಿಗ್ರಿವಾಲ್ ತಡವಡಿಸಿದ ಘಟನೆ ಕೂಡ ನಡೆದೋಯ್ತು. ಯಾಕಂದ್ರೆ ಶಾಸಕರು ಎಸ್ಪಿ ಅವರನ್ನೇ ಪ್ರಶ್ನೆ ಮಾಡೋದಕ್ಕೆ ಬಂದಿರುವಂತಿತ್ತು. ಏಕಕಾಲಕ್ಕೆ ಸಾಕಷ್ಟು ಸಮಸ್ಯೆಗಳ ವಿರುದ್ಧ ಬೆಳಕು ಚೆಲ್ಲಿದ್ರು. ಇದರಿಂದ ಪೊಲೀಸ್ ಇಲಾಖೆಯ ಕಾರ್ಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ನೋಡಿ. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಮಾತಾಡಿದ್ದೀನಿ. ಹೈಯೆಸ್ಟ್ ಕಿಂಗ್ ಪಿನ್ಸ್ ಬಂದು ಕೋಲಾರ ಜಿಲ್ಲೆ ಇದ್ದಾರೆ. ನೆನ್ನೆ ತರ DK ಶಿವಕುಮಾರ್ ಮಾತಾಡಿ ನೀವನ್ನೆಲ್ಲ ಫೈಂಡ್ ಔಟ್ ಮಾಡಿ ಪ್ರೊಡ್ಯೂಸರ್ನ ಫೈಂಡ್ ಔಟ್ ಮಾಡಿ ಅಂತ ನೆನ್ನೆ ಹೇಳಿದ್ದಾರೆ. ಇಷ್ಟು ವರ್ಷ ಆಗಿಲ್ಲ, ನೆನ್ನೆ ತರ ಹೇಳಿದ್ದಾರೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 7 ರಿಂದ 8 ಜನ ಕಿಂಗ್ ಪಿನ್ಸ್ ಇದ್ದಾರೆ. ಈ ಕಿಂಗ್ ಪಿನ್ಸ್ ಫೋನ್ ಮಾಡೋ ಪೊಲೀಸರು ಕೇಳ್ತಾರೆ. ಇದಕ್ಕೆ ಅವ್ರು 7 ಜನ ಬಿಡ್ತಾರೆ. ಅಪ್ರಾಪ್ತರ ಅತ್ಯಾಚಾರ, ರೌಡಿಗಳ ಮಟ್ಟ ಹಾಕಿಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ಹೆಚ್ಚಾಗಿದ್ರು ಯಾರ ಬಂಧನ ಆಗಿಲ್ಲ. ಕೋಲಾರ ಜಿಲ್ಲೆಯಲ್ಲಿ 7 ಜನ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಸ್ಕೊಂಡಿದ್ದಾರೆ. ಆದ್ರೆ ಅವರನ್ನ ಮಟ್ಟ ಹಾಕುವ ಕೆಲಸ ಆಗಿಲ್ಲ. ಅಪ್ರಾಪ್ತರ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿವೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು ನೋಡಿ. ನಮ್ಮಲ್ಲಿ ಗಾಂಜಾ ಕೇಸು ಜಾಸ್ತಿ ಬರ್ತಾ ಇದೆ. ಮುಳಬಾಗಿಲಿಗೆ ಗಾಂಜಾ ಕೇಸು ಜಾಸ್ತಿ ಸಪ್ಲೈ ಆಗ್ತಾ ಇದೆ. ರೌಡಿಸಮ್ ಜಾಸ್ತಿ ಆಗ್ತಾ ಇದೆ. ಸರ್, ರೌಡಿಸಮ್ ಕಂಟ್ರೋಲ್ ಮಾಡಲಿಕ್ಕೆ ಸರ್ ನಾವು ಆಲ್ರೆಡಿ ಸೊ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಆಂಧ್ರ ತಮಿಳುನಾಡಿಂದ ಕಳ್ಳರು ಜಾಸ್ತಿ ಬಂದು ಬೈಕ್ ಕಳ್ತನ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಪೋಕ್ಸೋ ಕೇಸ್ ಆಗ್ತಾ ಇದೆ ಅಂತ ತಾಲೂಕಲ್ಲಿ. ವಾಟ್ ಇಸ್ ಅವೇರ್ನೆಸ್? So we are doing awareness programs in all the schools and colleges, sir. We are telling parents that before marriageable age they cannot marry their girl child, sir. We are spreading awareness about it, and whatever POCSO cases reported, we are immediately taking action, sir, regarding all those. ಅಷ್ಟಕ್ಕೆ ನಿಲ್ಲದ ಶಾಸಕ ಸಮೃದ್ಧಿ ಮಂಜುನಾಥ್, ಪೊಲೀಸ್ ಇಲಾಖೆಗೆ ನನ್ನ ಅನುದಾನದಲ್ಲಿ ಲಕ್ಷಾಂತರ ರೂಪಾಯಿ ಸಿಗ್ನಲ್ ಲೈಟ್ ಅಳವಡಿಸಲಾಗಿದೆ. 2 ಪೊಲೀಸ್ ವಾಹನಗಳನ್ನ ಖರೀದಿ ಮಾಡಿಕೊಡಲಾಗಿದೆ. ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ಇನ್ನೂ ಸುಧಾರಿಸಿಲ್ಲ. ಯಾಕೆ ಅಂತ ಎಸ್ಪಿ ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದ್ರು. ನೀವು ಬಂದಾಗಿಂದ ಐಪಲ್ ಸ್ಟಾರ್ಟ್ ಆಯ್ತು. ಅಂದ್ರೆ ಸ್ಟಾರ್ಟ್ ಆಯ್ತು. ಏನ್ ಸ್ಟೆಪ್ ತಗೊಂಡ್ರಿ? ನಾನು ಹೇಳ್ತೀನಿ ಸರ್. ಕ್ರಿಕೆಟ್ ಬೆಟ್ಟಿಂಗ್ 25 ಅಲ್ಲಿ 26 ಈ ವರ್ಷ ಆಲ್ರೆಡಿ 28 ಮಾಡಿದ್ದೀವಿ. Till May only 28 we have done, sir, and we have arrested all those 28%, sir. And in ಮುಂದೆ ಯಾರ್ಯಾರು ಅಸೋಸಿಯೇಟ್ ಇದ್ದಾರೆ ಅವರ ಬಗ್ಗೆ ತನಿಖೆ ನಡೀತಾ ಇದೆ ಸರ್. ಅನಜನ ಅಧಿಕಾರಿಗಳು ಏನ್ ಮಾಡ್ತಾರೆ, ಕೆಲಸ ಮಾಡ್ಬಿಡ್ತಾ ಇದ್ದಾರೆ. ಅಟ್ಲೀಸ್ಟ್ ಪತ್ರಿಕೆಯಲ್ಲಿ ಬರೋದು ಕೂಡ ನೋಡ್ಕೋತಾ ಇಲ್ಲ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ. ನಾವೇನು ಹೇಳಿದ್ದೀವಿ, ಇಸ್ ಇಂಟ್ರಾಕ್ಟ್ ವಿತ್ ದ ಲೋಕಲ್ ಪ್ರಾಬ್ಲಮ್, ಇಷ್ಟೆಲ್ಲ ಮೇಜರ್ ಇಶ್ಯೂಸ್ ಎಲ್ಲ ಹೇಳಿದ್ದೀವಿ. ಐ ಥಿಂಕ್ ಶಿ ವಿಲ್ ಡೆಫಿನೆಟ್ಲಿ ಸ್ವಲ್ಪ ಟೇಕ್ ದೆಮ್ ಇಂಟು ಕಾನ್ಸಿಡರೇಷನ್.
ಯಾವುದೇ ರೌಡಿ ಆಗಲಿ ಅಥವಾ ಕಾನೂನು ಪಾಲಿಸಿದವರ ಮೇಲೆ ಯಾವುದೇ ಶಿಕ್ಷೆ ಆಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೇ ಕೊನೆ, ಈ ರೀತಿ ಮುಂದೆ ಆಗಬಾರದೆಂದು ಎಸ್ಪಿ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿದ್ರು. ಶಾಸಕರ ಪ್ರಶ್ನೆಗೆ ಖಡಕ್ ಆಫೀಸರ್ ಆಗಿರುವ ಎಸ್ಪಿ ಕನ್ನಿಕಾ ಸಿಗ್ರವಾಲ್ ತಕ್ಕ ಉತ್ತರ ನೀಡಿರುವ ಘಟನೆ ಕೂಡ ನಡೆದೋಯ್ತು. ಒಟ್ನಲ್ಲಿ ಸಭೆಯಲ್ಲಿ ಶಾಸಕರು ಮತ್ತು ಎಸ್ಪಿ ಅವರ ಜಟಾಪಟಿಯೇ ನೋಡುವಂತಾಯ್ತು. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.